ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ಡಿವೋರ್ಸ್ ರಹಸ್ಯ ಬಯಲು. ನಟಿ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಡಿವೋರ್ಸ್ ಆದ ಬಗ್ಗೆ ಮೊದಲ ಬಾರಿಗೆ ಅಶ್ವಿನಿ ಗೌಡ ಮಾತು. ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ಡಿವೋರ್ಸ್ ರಹಸ್ಯ ಬಯಲು. ನಟಿ ಕನ್ನಡದ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಡಿವೋರ್ಸ್ ಆದ ಬಗ್ಗೆ ಮೊದಲ ಬಾರಿಗೆ ಅಶ್ವಿನಿ ಗೌಡ ಮಾತು. ನನ್ನ ಪತಿ ಕೆಟ್ಟವರಾಗಲಿಲ್ಲ, ಅವರ ಒಳ್ಳೆಯ ವ್ಯಕ್ತಿ ಕೂಡ ಆಗಿದ್ರು, ಯಾರು ಕೆಟ್ಟವರಲ್ಲ, ನನ್ನ ಮಗುವಿಗೆ ಒಳ್ಳೆಯ ತಂದೆ ಕೂಡ ಆಗಿದ್ರು. ಆದರೆ ನಮ್ಮ ನಡುವೆ ಹೊಂದಾಣಿಕೆ ಇರಲಿಲ್ಲ, ನಾವು ಜಗಳವನ್ನ ಆಡ್ತಾ ಇದ್ವಿ, ಮಗನನ್ನ ಆ ಪರಿಸರದಲ್ಲಿ ಬೆಳೆಸಲಿಕ್ಕೆ ಇಷ್ಟ ಆಗಿರಲಿಲ್ಲ, ಹೀಗಾಗಿ ನಾನು ದೂರವಾದೆ ಅಷ್ಟೇ ಅಂತ ಹೇಳಿ ಅಶ್ವಿನಿ ಗೌಡ ಹೇಳ್ಕೊಂಡಿದ್ದಾರೆ. ಎಸ್ ವೀಕ್ಷಕರ, ಅಶ್ವಿನಿ ಗೌಡ ಇವರು ಕೂಡ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಾರೆ. ಕನ್ನಡದ ಬಿಗ್ ಬಾಸ್ 12ರ ಸ್ಪರ್ಧಿ. ಇವ್ರನ್ನ ತುಂಬ ಧಾರಾವಾಹಿಗಳಲ್ಲಿ ನೀವು ನೋಡಿರ್ತೀರಾ. ಸೊ ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡಿರುವಂತಹ ಅಶ್ವಿನಿ ಗೌಡ ಕನ್ನಡ ಪರ ಹೋರಾಟಗಾರ್ತಿಯೂ ಕೂಡ ಹೌದು. ಸಾಕಷ್ಟು ಹೋರಾಟದಲ್ಲಿ ಅವರು ಕನ್ನಡದ ಜೊತೆಗೆ ನಿಂತ್ಕೊಂಡಿದ್ರು. ಸೊ ಆ ಒಂದು ಕಾರಣಕ್ಕೆ ಅವರು ಕನ್ನಡದ ಹೋರಾಟಗಾರ್ತಿ ಕೂಡ ಹೌದು. ಅವರು ಕೂಡ ತಮ್ಮ ಡಿವೋರ್ಸ್ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ. ನನಗೆ ಡಿವೋರ್ಸ್ ಆಗಿದೆ, ವೈ ಅಂತಂದ್ರೆ ನಮ್ಮ ಇಬ್ಬರ ನಡುವೆ ಹೊಂದಾಣಿಕೆ ಆಗಲಿಲ್ಲ, ನನ್ನ ಗಂಡ ಕೆಟ್ಟವನು ಅಂತ ನಾನು ಹೇಳೋದಿಲ್ಲ, ಅಥವಾ ನನ್ನ ಗಂಡ ಕೆಟ್ಟ ತಂದೆ ಅಂತ ನಾನು ಹೇಳೋದಿಲ್ಲ. ನಮ್ಮಿಬ್ಬರ ನಡುವೆ ಜಗಳ ಆಗ್ತಿತ್ತು, ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಆಗ್ತಿತ್ತು. ಆ ಒಂದು ಪರಿಸರದಲ್ಲಿ ನನ್ನ ಮಗನನ್ನ ಬೆಳೆಸಲಿಕ್ಕೆ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವಿಬ್ರು ದೂರ ಆದ್ವಿ. ಇದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ದೂರ ಆಗಿರುವಂತದ್ದು ಅಂತ ಹೇಳಿ ಬಿಗ್ ಬಾಸ್ನ ಸ್ಪರ್ಧಿ ಅಶ್ವಿನಿ ಗೌಡ ಡಿವೋರ್ಸ್ ಬಗ್ಗೆ ಮಾತನಾಡಿದ್ದಾರೆ. ನಟಿಯೂ ಕೂಡ ಹೌದು, ಕನ್ನಡ ಪರ ಹೋರಾಟಗಾರ್ತಿಯೂ ಕೂಡ ಆಗಿದ್ದಂತ ಅಶ್ವಿನಿ ಗೌಡ ಅವರು ತನ್ನ ಮನದಾಳದ ಆ ಮಾತುಗಳನ್ನ ಎಲ್ಲರ ಮುಂದೆ ಇಟ್ಟಿದ್ದಾರೆ, ಕನ್ನಡದ ಜನತೆಯ ಮುಂದೆ ಇಟ್ಟಿರುವಂಥದ್ದು. ಸೊ ಅದರಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಇಲ್ಲಿ ಡಿವೋರ್ಸ್ ವಿಚಾರಗಳನ್ನ ಸಾಕಷ್ಟು ಚೆನ್ನಾಗಿ ಮಾತನಾಡ್ಕೊಳ್ತಾ ಇದ್ರು. ಅದರಲ್ಲಿ ಜಾನ್ವಿ ಕೂಡ ಒಬ್ರು. ಸೊ ಈಗ ಇವರು ಕೂಡ ಮಾತನಾಡ್ಕೊಂಡಿದ್ದಾರೆ. ಅಶ್ವಿನಿ ಗೌಡ ಅವರು ಕೂಡ, ನಾವಿಬ್ರು, ನಾನು ಮತ್ತು ನನ್ನ ಗಂಡ ತುಂಬಾ ಜಗಳ ಆಡ್ತಾ ಇದ್ವಿ, ಆ ಒಂದು ಪರಿಸರದಲ್ಲಿ ನನ್ನ ಮಗುವನ್ನ ಬೆಳೆಸಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ, ಆ ಒಂದು ಕಾರಣಕ್ಕೆ ನಾನು ಈ ರೀತಿಯಾಗಿ ಬೇರೆ ಆದೆ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ನ ಸ್ಪರ್ಧಿ ಅಶ್ವಿನಿ ಗೌಡ ಡಿವೋರ್ಸ್ ರಹಸ್ಯ ಬಯಲಾಗಿರುವಂಥದ್ದು. ನಟಿ ಕನ್ನಡದ ಅಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಡಿವೋರ್ಸ್ ಆದ ಬಗ್ಗೆ ಮೊದಲ ಬಾರಿಗೆ ಅಶ್ವಿನಿ ಗೌಡ ಅವರ ಮಾತು ಹೀಗಿತ್ತು. ನನ್ನ ಪತಿ ಕೆಟ್ಟವರಾಗಿರಲಿಲ್ಲ, ಅವರು ಒಳ್ಳೆಯ ವ್ಯಕ್ತಿ ಆಗಿದ್ರು, ಯಾರೂ ಕೂಡ ಕೆಟ್ಟವರಲ್ಲ, ನನ್ನ ಮಗನಿಗೆ ಒಳ್ಳೆಯ ತಂದೆ ಆಗಿದ್ರು, ಆದರೆ ನಮ್ಮ ನಡುವೆ ಹೊಂದಾಣಿಕೆ ಇರಲಿಲ್ಲ, ನಾವು ಜಗಳ ಆಡ್ತಾ ಇದ್ವಿ, ಮಗನನ್ನ ಆ ಒಂದು ಪರಿಸರದಲ್ಲಿ ಬೆಳೆಸಲಿಕ್ಕೆ ಇಷ್ಟ ಆಗಲಿಲ್ಲ, ಹೀಗಾಗಿ ದೂರ ಆದ್ವಿ ಅಂತ ಹೇಳಿ ವಿಚಾರಗಳನ್ನು ಒಪ್ಪಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.